ಅಲ್ಲಿ ಹರಿತಿದ್ದಂಥ ಆ ಸಸ್ಯ ಸಂಪತ್ತಲ್ಲಿ ಹರಿತಿದ್ದು ಬಂದಂಥ ನೀರನ್ನು ತೀರ್ಥ ಅಂತ ಕರೀತಾ ಇದ್ರು. ಅದನ್ನು ಕುಡಿದ್ರೆ ಎಷ್ಟೋ ಅನಾರೋಗ್ಯದ ವಿಚಾರಗಳು ದೂರ ಆಗ್ತಾ ಇತ್ತು. ಇವತ್ತು ಅಂಥ ಬೆಟ್ಟವನ್ನು ನಾವು ಕೇವಲ ಪ್ರವಾಸೋದ್ಯಮದ ದೃಷ್ಟಿಯಿಂದ ಮಾತ್ರ ನೋಡ್ತಾ ಇದ್ದೀವಿ. ಅದೊಂದು ಬರೀ ಪ್ರವಾಸೋದ್ಯಮ ಅಲ್ಲ, ಅಲ್ಲಿ ಪ್ರವಾಸೋದ್ಯಮ ಕನಿಷ್ಠ ಮಟ್ಟದಲ್ಲಿದ್ದು ಗರಿಷ್ಠ ಮಟ್ಟದಲ್ಲಿ ನಂದಿಯನ್ನು ಜೈವಿಕ ತಾಣ. ಆಮೇಲೆ ಇನ್ನೂ ಒಂದು ವಿಚಾರ, ನಂದಿ ಬೆಟ್ಟ ವಿಶ್ವ ಪಾರಂಪರಿಕ ತಾಣ ಆಗುವಂಥ ಎಲ್ಲ ಗುಣಲಕ್ಷಣಗಳನ್ನು ಹೊಂದಿದೆ. ವಿಶ್ವ ಪಾರಂಪರಿಕ ತಾಣ ಒಂದು ಚಿಕ್ಕಬಳ್ಳಾಪುರ ತನ್ನ ಕೊಡಲಲ್ಲಿ ಒಂದು ವಿಶ್ವ ಪಾರಂಪರಿಕ ತಾಣ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮೆಲ್ಲರ ಜವಾಬ್ದಾರಿ, ಅದನ್ನು ಸಂರಕ್ಷಿಸ್ಕೋಬೇಕಾಗಿರೋದು. ಆ ನಿಟ್ಟಿನಲ್ಲಿ ಇಂಥ ವಿಚಾರಗಳನ್ನು ತಾವು ಜನರಿಗೆ ತಲುಪಿಸೋದ್ರ ಮೂಲಕ ಈ ನಂದಿ ಬೆಟ್ಟವನ್ನು ಉಳಿಸಿ ಅನ್ನೋ ಈ ನಮ್ಮ ಹೋರಾಟ ಏನಿದೆ ಅದಕ್ಕೆ ನಿಮ್ಮೆಲ್ಲರ ಸಂಪೂರ್ಣ ಸಹಕಾರ ನಮಗೆ ದೊರಕಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ಈ ಸಸ್ಯ, ಈ ಪ್ರಕೃತಿ, ಈ ವಿಚಾರದಲ್ಲಿ ಒಳ್ಳೆ ಸಾಕ್ಷಾತ್ ಭೂದೇವಿ ಒಂದು ಬಿಳಿ ಬಿಳಿ ಸೀರೆ ಉಟ್ಕೊಂಡಾಗಿರ್ತಾರೆ. 10 ಕಿಲೋಮೀಟರ್ನಲ್ಲಿ ಯಾವುದೇ ಒಂದು ರೋಗ ರುಜಿನ ಜನಕ್ಕೆ ಬರ್ದಂಗೆ ಇರಲಿ ಅಂತ ಬಿಟ್ಟು ಶುದ್ಧಿ ಮಾಡುತ್ತೆ. ಅದರ ವಿವರವಾಗಿ ಈ ಪುಸ್ತಕದಲ್ಲಿ ಅರಣ್ಯ ನಿನಗೆ ಶರಣು ಅನ್ನೋ ಪುಸ್ತಕದಲ್ಲಿ ಬಂದಿದೆ. ಅರಣ್ಯ ನಿನಗೆ ಶರಣು ಈ ಪುಸ್ತಕದಲ್ಲಿ ಭಾಳಷ್ಟು ಜನ ರೈತರು ಒಂದು ವೇಡಬದೆಲ್ಲ ಇದನ್ನು ಸೂಚನೆ ಕೊಡುತ್ತೆ. ಅಂದರೆ ಯಾವ್ಯಾವ ದಿಕ್ಕಿನಲ್ಲಿ ಎಷ್ಟೆಷ್ಟು ಹೂವಿದ್ದರೆ ಆ ದಿಕ್ಕಿನಲ್ಲಿ ಮಾತ್ರ ಹೆಚ್ಚು ಮಳೆ ಆಗುತ್ತೆ, ಈ ದಿಕ್ಕಲ್ಲಿ ಮಳೆ ಕಡಿಮೆ ಆಗುತ್ತೆ. ಆಮೇಲೆ ಅದು ಈಶ್ವರ ಅಲ್ಲಿ ಇರೋದ್ರಿಂದ ಹಾವುಗಳೆಲ್ಲ ಬಂದು ಅಲ್ಲಿ ಸೇರ್ತವೆ. ಅಂದರೆ ಹಾವಿನ ಕಾಟ ಕೂಡ ನಾಗರಾವು ಇಂಥ ಹಾವುಗಳ ಕಾಟ ಕೂಡ ಕಮ್ಮಿ ಆಗುತ್ತೆ ಅನ್ನೋದು ಇವರೆಲ್ಲ ಇದರಲ್ಲಿ ಬರ್ತಿದ್ದೀವಿ. ಇದರಲ್ಲಿ ಅಂಥ ಲೇಖನಗಳು ಸುಮಾರು ಬರೆದಿದ್ದೀವಿ. ಇದನ್ನು ನಾವು ಡೆಲ್ಲಿನಲ್ಲಿ ಅರಣ್ಯದಲ್ಲಿ ಶರಣು ಬಿಟ್ಟಿದ್ದೇನೆ ಒಂದು ಮ್ಯೂಸಿಕ್ ಡ್ರಾಮಾ. ನಾವು ನಮ್ಮ ಮಕ್ಕಳಿಗೆ ಆಸ್ತಿ ಎಷ್ಟು ಮಾಡಿದ್ದೀರಿ ಅಂತ ಹೇಳ್ಬಿಟ್ಟು ನಾಳೆ ಬೆಳಗ್ಗೆ ಕೇಳ್ತಾರೆ. ಇದು ಮಾಡಿದ್ದೀನಿ ಅದು ಮಾಡಿದ್ದೀನಿ ಅಂತ ನೋಡ್ಬೋದು. ಸಮಾಜಕ್ಕೆ ಹೆಂಚುಕಾರ್ ಇದೆ, ಹೌದು ಸರ್, ಮೊಬೈಲ್ ಫೋನ್ ಇದೆ, ನಾವು ಇನ್ನೇನು ಬೇಕು ಕೇಳಿ. ನಾವು ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀವಿ, ನಾಳೆ ಮುಂದಿನ ಪೀಳಿಗೆಗೆ ಏನು ಬಳಸ್ಬಿಟ್ಟು ಹೋಗಿದ್ದೀವಿ ಅನ್ನೋದು ಇದು ದೊಡ್ಡ ಆಸ್ತಿ. ಅದೆಷ್ಟೇ ಆಸ್ತಿ ಅಂತ ಮಾಡ್ತೀರೋ ನಮಗೆ ವೈಯಕ್ತಿಕ ಆಯಿತು, ನಮ್ಮ ಮಕ್ಕಳು ಹೇಳ್ಕೊಡ್ತಾರೆ. ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀವಿ ನಾವು? ದಯವಿಟ್ಟು ಹಿಂಗೆ ರಾಜಕಾರಣಿಗಳು ಮಾತಾಡ್ತಾರೆ, ಅಲ್ಲಿ ಆ ಪ್ರಾಜೆಕ್ಟ್ ಇಲ್ಲಿ ಪ್ರಾಜೆಕ್ಟು. ಏನು ಪ್ರಾಜೆಕ್ಟು? ಸ್ಕೂಲ್ಗಳು ಒಳ್ಳೆ ಚೆನ್ನಾಗಿರೋ ಶಾಲೆಗಳು ಕಟ್ಸ್ರಿ, ಜಲಮೂಲಗಳು ಎಲ್ಲಿ ಮುಚ್ಚೋಗಿದ್ದಾವೆ ತೆಗೀರಿ, ಅದರಿಂದ ಬದುಕು ರೂಪಿಸೋದು ನಾವೆಲ್ಲ. ಕೆರೆಗಳು ನುಂಗಾಕಿದ್ರೆ ಅದನ್ನ ತೆಗೀರಿ, ಅದನ್ನ ಅಭಿವೃದ್ಧಿ ಮಾಡಿ. ದಯವಿಟ್ಟು ಸರ್ಕಾರ, ಯಾವುದೇ ಸರ್ಕಾರಕ್ಕೆ ಬಂದ್ರೆ ಇಂಥದ್ದು ಪ್ರಾಜೆಕ್ಟ್ಗಳು ಏನು ತರ್ತಾ ಇದ್ದೀರಾ? ಲಿಸ್ಟ್ ಮಳೆ ಆಗ್ತಾ ಇದೆ, ಏನಾಗ್ತಾ ಇದೆ, ಎಲ್ಲ ಮುಚ್ಚೋಗ್ತಾ ಇದ್ದಾವೆ.